ತಡೆಗೋಡೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ಮೊದಲಿ ಪೂಜೆಯನ್ನು ಮಾಡಿ ತಮ್ಮೆಲ್ಲರನ್ನು ಭೇಟಿ ಮಾಡಿ ಭಾಗದಲ್ಲಿರುವಂಥ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಆಲೈಸಿ ಅದಕ್ಕೆ ಯಾವ ರೀತಿ ಬಗೆಹರಿಸ್ಬೋದು ಅಂತ ಕ್ರಮ ಜರುಗಿಸಲಿಕ್ಕೆ ನಾನು ಮತ್ತು ನಮ್ಮೊಂದಿಗೆಲ್ಲ ನಮ್ಮ ನಾಯಕರು ಪಕ್ಷದ ಮುಖಂಡರು ಎಲ್ಲರೂ ಕೂಡ ಹಂಚಿದ್ದಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಾಗೆ ಕಾಫಿ ಪಿಕ್ಕಿಂಗ್ ಬೇರೆ ನಡೀತಾ ಇದೆ ಮತ್ತು ಸಂತೆ ದಿವಸ ಆದರೂ ತಾವೆಲ್ಲ ಇಷ್ಟೊಂದು ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಹಲವಾರು ಮನವಿಗಳನ್ನು ಕೂಡ ಕೊಟ್ಟಿದ್ದೀವಿ. KSRTC ಬಸ್ಸನ್ನು ಇಲ್ಲಿ ರಜೆ ದಿವಸ ಓಡ್ತಾ ಇಲ್ಲ, ಅದರಿಂದ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳುವಂಥ ಅಹವಾಲನ್ನು ಬರೀ ಕೊಟ್ಟಿಲ್ಲ. ಈಗ ನಾನು KSRTC ಮ್ಯಾನೇಜರ್ ಹತ್ರ ಮತ್ತು ಟ್ರಾಫಿಕ್ ಅವ್ರ ಹತ್ರ ಮಾತಾಡಿ ಬರೋ ವಾರದಿಂದ ಓಡಿಸ್ತೀವಿ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅಧಿಕಾರಿಗಳು ಹೇಳೋದನ್ನ ನಂಬಕ್ಕಾಗಲ್ಲ, ಅದರಿಂದ ಓಡಿಸ್ತೀನಿ ಅಂದರೆ ನನ್ನ ಗಮನಕ್ಕೆ ತರುವಂಥದ್ದು ನಾನು ಯಾಕಂದರೆ ಈಗ ಅವರು ಮಾತನ್ನು ಕೊಟ್ಟಿದ್ದಾರೆ ಓಡಿಸ್ತೀನಿ, ಓಡಿಸಲಿಲ್ಲ ಅಂದರೆ ದಯವಿಟ್ಟು. ಮತ್ತು ಇಲ್ಲಿಯ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು PWD ರಸ್ತೆಗೆ ನಮಗೆ SHDP ಇಂದ ಅಂದರೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟಿಂದ ರಾಜ್ಯ ಸರ್ಕಾರ ವಿರಾಜಪೇಟೆ ಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. 3 ದಿವಸ ಹಿಂದೆ ಆಗಿರುವಂಥ ಬಿಡುಗಡೆ. ಅದರಲ್ಲಿ ನಾನು ಈ ಕರಿಕೆ ಭಾಗಮಂಡಲ ತನ್ನಿಮಾನಿ ರಸ್ತೆ ಇದೆ, ಅದು ಭಾಳಷ್ಟು ಕೆಟ್ಟೋಗಿದೆ ಅಂತೇಳಿ ಇಂಜಿನಿಯರ್ಗಳವರ ಸಲಹೆ ಮೇಲೆ ಅದನ್ನು ಸೇರಿಸಿದ್ದೀವಿ. ಅಲ್ಲಿಗೆ 13 ಕೋಟಿ ಮತ್ತು ಮಾಕುಟ ರಸ್ತೆ ವಿರಾಜಪೇಟೆ ಮಾಕುಟ ರಸ್ತೆ 12 ಕೋಟಿ ಅಂತ 2 ರಸ್ತೆಯನ್ನು 5 ವರ್ಷ ಕಾಮಗಾರಿ 5 ವರ್ಷ ಮೇಂಟೆನೆನ್ಸ್ ಅಂತೇಳಿ SHDP ಇಂದ ಕೊಟ್ಟಿದ್ದಾರೆ. ಈ ರಸ್ತೆಗಳೇನಿದೆ PWD ರಸ್ತೆಗೆ ಇದಕ್ಕೆ ಅಪೆಂಡಿಕ್ಸ್ನಲ್ಲಿ ಸೇರಿಸಿ ಹಣ ಬಿಡುಗಡೆ ಆಗಬೇಕಿತ್ತು, ಇನ್ನು ಹಣ ಬಿಡುಗಡೆ ಆಗಿಲ್ಲ. ಅದಾಗಿದ ತಕ್ಷಣ ಇದನ್ನು PWD ಕಾಮಗಾರಿಗಳನ್ನು ಕೂಡ ನಾವು ಶುರು ಮಾಡ್ತೀವಿ. ಮತ್ತು ಪಂಚಾಯಿತಿ ರಸ್ತೆಗಳಿಗೆ ಅಂತೇಳಿ ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಅನುದಾನವನ್ನು 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ 17 ಕೋಟಿಯನ್ನು ಬರೀ ರಸ್ತೆಗೆ ಅಂತ ಮೀಸಲಿಟ್ಟು ಎಲ್ಲ ಆ್ಯಕ್ಷನ್ ಪ್ಲ್ಯಾನ್ನ ಎಲ್ಲ ಇಲ್ಲಿಯ ಸ್ಥಳೀಯ ನಾಯಕರ ಹತ್ರ ಮಾಡಿ ಆದಷ್ಟು ರಸ್ತೆಗಳು ಸಣ್ಣ ರಸ್ತೆಗಳನ್ನು ಪಂಚಾಯತ್ ರಸ್ತೆಗಳನ್ನು RDPR ಮೂಲಕ ಸೇರಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅಂತ ಹೇಳಿ ನಮ್ಮ ನಾಯಕರು ಹೇಳ್ತಾರೆ. ಅದಕ್ಕೆ 1 ಕೋಟಿ ಸೇರಿಸಿ ಮತ್ತು ನನ್ನ ಅನುದಾನದಲ್ಲಿ ಬರುವಂಥ 2 ಕೋಟಿ ಅನುದಾನದಲ್ಲಿ ಒಂದು ಸ್ವಲ್ಪ ದುಡ್ಡನ್ನು ಸೇರಿಸಿ ಇನ್ನಷ್ಟು ರಸ್ತೆ ಕಾಮಗಾರಿಗಳಿಗೆ ಮೀಸಲಿಟ್ಟು ಆ ಕೆಲಸವನ್ನು ಕೂಡ ಆದಷ್ಟು ಬೇಗ ನಾವು ಚಾಲನೆ ಕೊಡ್ತೀವಿ. ಮತ್ತು ಈಗ ನಡೀತಾ ಇರುವಂಥ ನಮ್ಮ ಗುಂಡಿ ಮುಚ್ಚುವಂಥ ಕೆಲಸ ಮತ್ತು ರಸ್ತೆ ನಿರ್ಮಾಣವನ್ನು ಕೂಡ ತಾವುಗಳು ನೋಡ್ತಾ ಇದ್ದೀವಿ. ಹೀಗೆ ಈ ರೀತಿಯಾಗಿ ಬಂದಂಥ ಎಲ್ಲ ಅನುದಾನವನ್ನು ಸಂಪೂರ್ಣವಾಗಿ ಬಳಸುವಂಥ ಕೆಲಸ ಜವಾಬ್ದಾರಿ ಪ್ರಾಮಾಣಿಕವಾಗಿ ಯಾವುದೇ ಹಣ ಎಲ್ಲೂ ಕೂಡ ಏರುಪೇರು ಆಗದಂತೆ ಕೆಲಸ ಮಾಡುವಂಥ ಜವಾಬ್ದಾರಿ ನಂದು. ಆ ಕೆಲಸವನ್ನು ನಾನು ಮಾಡ್ತಾಯಿದ್ದೆ. ಮತ್ತು ಹೆಚ್ಚಾಗಿ ಅನುದಾನವನ್ನು ಕೂಡ ಈ ವರ್ಷ ನೀವು ನೋಡಿದ್ರೆ ಈಗಾಗಲೇ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ತಾವು ಗಮನಿಸಿರ್ಬೋದು 194 ಕೋಟಿ ರೂಪಾಯಿದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ವಿ. ಈಗ ಅದು ಆಗಿದ ಮೇಲೆ 25 ಕೋಟಿ SHDP ಬಂದಿದೆ. ಹಾಗೆ ಇನ್ನಷ್ಟು ಅನುದಾನವನ್ನು ನಮ್ಮ 8 ಕೋಟಿ ಯಾರು ಮಿನಿಮಮ್ ಆಗಿ ಕೊಡ್ತೀವಿ PWD ರಸ್ತೆಗೆ ಅಂತ ಹೇಳಿ PWD ಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನಮಗೆ ಸರ್ಕಾರ ರಚನೆಯಾಗಿ ಮೊದಲ 5-6 ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾಗಿ ಆದಂಥ ಪರಿಸ್ಥಿತಿಗಳು ಏನು ಇತ್ತು, ಒಂದು ಸರ್ಕಾರ ಮಾಡಿಬಿಟ್ಟು ಹೋಗಿತ್ತು, ನಾನು ದೂರ್ಲಿಕ್ಕೆ ಹೋಗೋದಿಲ್ಲ, ಆದರೆ ಇರೋದು ವಾಸ್ತವ. ಅದನ್ನು ಸರಿಪಡಿಸಲಿಕ್ಕೆ ಒಂದು 5-6 ತಿಂಗಳು ಮತ್ತು ನಾವು ಕೊಟ್ಟಂಥ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಮಗೆ 5-6 ತಿಂಗಳು ಸರ್ಕಾರಕ್ಕೆ ಕಾಲಾವಕಾಶ ಆಯಿತು. ಈಗ ನಾವು ಬೇರೆ ಎಲ್ಲ ಕ್ರಮಗಳನ್ನು ಇವತ್ತು ಮೈನರ್ ಇರಿಗೇಷನ್ ಅವರಿಗೆ ಕೂಡ ಒಂದು 5.5 ಕೋಟಿ ಕಾಮಗಾರಿಗಳಿಗೆ ಬಂದಿದೆ. ಮತ್ತು ಎಲ್ಲ ವಿಭಾಗದಲ್ಲಿ ಈಗ ನಮ್ಗೆ ಬಂದಂಥ 25 ಕೋಟಿಯಲ್ಲಿ 18 ಕೋಟಿ ರಸ್ತೆಗಳಿಗೆ ಮತ್ತು ಬೇರೆ ದೇವಸ್ಥಾನಗಳಿಗೆ ಸಮುದಾಯ ಭವನಗಳಿಗೆ 2 ಕೋಟಿ ಈ ರೀತಿ ಎಲ್ಲವನ್ನು ಮೀಸಲಿಟ್ಟು ಈಗಾಗಲೇ ಇದಕ್ಕೆ ನಮ್ಮ ಕ್ರೀಡಾ ಇಲಾಖೆಗೆ 2 ಕೋಟಿ ಈ ರೀತಿ ಎಲ್ಲವನ್ನು ಮೀಸಲಿಟ್ಟು ಕಾಮಗಾರಿಗಳನ್ನು ಶುರು ಮಾಡಲಿಕ್ಕೆ ನನ್ನ ಆ್ಯಕ್ಷನ್ ಪ್ಲ್ಯಾನನ್ನು ಕೊಟ್ಟಿದ್ದೇವೆ. ಎಲ್ಲ ಇಲಾಖೆ ಮಟ್ಟದಲ್ಲಿ ಅದು ತಲುಪಿದೆ. ಹಾಗೆ ಹಲವಾರು ಈ ರೀತಿಯಾದಂಥ ಕಾಮಗಾರಿಗಳಿಗೆ ಬಿಡಿಸೋದಕ್ಕೆ ತುಂಬ ಹೊತ್ತಾಗುತ್ತೆ, ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ವಿರಾಜಪೇಟೆ ಪಟ್ಟಣಕ್ಕೆ ಕುಡಿಯೋ ನೀರಿಗೆ
58 ಕೋಟಿ ಕಾಮಗಾರಿ ಬಹುಶಃ ಬರೋ ವಾರ ಅದಕ್ಕೆ ಗುದ್ಲಿ ಪೂಜೆ ಮಾಡಿ ಚಾಲನೆಯನ್ನು ಕೊಡುವಂಥದ್ದು ಕೂಡ ಇದೆ. ಸೆಷನ್ ಇರೋದ್ರಿಂದ ಕಾಯ್ತಾ ಇದ್ದೀವಿ. ಆ ರೀತಿ ಆದಷ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಮಗೆಲ್ಲರಿಗೂ ಕೂಡ ಯಾರು ಇಲ್ಲಿಯ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಸಾರ್ವಜನಿಕರಿದ್ದಾರೆ, ತಮ್ಮೆಲ್ಲರಿಗೂ ಕೂಡ ಗಮನದಲ್ಲಿ ಇರಬೇಕು. ಎಲ್ಲಿಂದ ಬರ್ತಾ ಇದೆ ದುಡ್ಡು, ಯಾವ ರೀತಿ ಖರ್ಚಾಗ್ತಾ ಇದೆ, ಅದರ ಗುಣಮಟ್ಟ ಕಾಮಗಾರಿಯಲ್ಲಿ ನೀವು ಕೂಡ ಪಾಲ್ದಾರರು, ನೀವು ಕೂಡ ಅದರಲ್ಲಿ ಪಾತ್ರವನ್ನು ಆಡಬೇಕು ಅಂತೇಳಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಬೇಕು ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳುವಂಥದ್ದು ನನ್ನ ಮತ್ತು ನಮ್ಮೆಲ್ಲರ ನಾಯಕರ ಆಶೆ. ಅದರಂತೆ ಕೆಲಸವನ್ನು ಮಾಡ್ತೀವಿ. ನೀವು ಕೊಟ್ಟಂಥ ಅಹವಾಲು ಈಗ ಈ 8 ಕೋಟಿ ಎಲ್ಲ ಆದರೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀನಿ. ಆಗಲಿಲ್ಲ ಅಂದರೆ ಬರೋ ವರ್ಷ ಈಗ ಏನಾಗಿದೆ, ನಿರೀಕ್ಷೆ ಹೆಚ್ಚಿದೆ ಜನರಲ್ಲಿ, ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತ ಹೇಳುವಂಥ ನಿರೀಕ್ಷೆ ಹೆಚ್ಚಿದೆ. ಆ ನಿರೀಕ್ಷೆಗೆ ತಕ್ಕಂತೆ ನಾನು ಕೂಡ ಕೆಲಸ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಆದರೆ ಅನುದಾನ ಬಿಡುಗಡೆ ಎಲ್ಲ 224 ಕ್ಷೇತ್ರಕ್ಕೂ ಕೂಡ ಸರ್ಕಾರ ಬಿಡುಗಡೆ ಮಾಡಬೇಕು. ವಾರ್ಷಿಕವಾಗಿ ತಂದೆ ಆದಂಥ ಇತಿಮಿತಿಗಳಲ್ಲಿ ಕೆಲಸ ಮಾಡಬೇಕು. ಅದರಿಂದ ಈ ವರ್ಷ ಆಗಲಿಲ್ಲ ಅಂದರೆ ಬರೋ ವರ್ಷ ಇನ್ನು ನನಗೆ 4.5 ವರ್ಷ 5 ತಿಂಗಳು ಅವಧಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನೂ ಉಳಿದಿದೆ. ಅದರಿಂದ ದಯವಿಟ್ಟು ಸಹಕರಿಸಿ ಎಲ್ಲರ ಕೆಲಸ ಕಾಮಗಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಈಗಾಗಲೇ ನಾವು ಗಮನಿಸಿರುವಾಗೆ ಕೆಲಸ ಆಗ್ತಾ ಇದೆ, ಉತ್ತಮ ಗುಣಮಟ್ಟವಾಗಿ ಕೆಲಸ ಆಗ್ತಾ ಇದೆ. ಎಲ್ಲರ ಕೆಲಸ ಕಳಪೆ ಇದ್ದರೆ ಮತ್ತು ನಿಂತೋಗಿದ್ದರೆ ದಯವಿಟ್ಟು ಅದನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನನ್ನ ಗಮನಕ್ಕೆ ತನ್ನಿ, ಅದನ್ನು ಮಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡೋಣ ಮುಂದಿನ ದಿನಗಳಲ್ಲಿ. ನಿಮ್ಮ ಈ ರಸ್ತೆಯನ್ನು ಕೂಡ PWDಯಿಂದ ಅನುದಾನ ಬಿಡುಗಡೆ ಆದಾಗ ಇದನ್ನು ಸೇರಿಸುವಂಥ ಕೆಲಸವನ್ನು ಮಾಡಿ ಕಾಮಗಾರಿಯನ್ನು ಅತಿ ವೇಗವಾಗಿ ಚಾಲನೆ ಮಾಡುವಂಥದ್ದು ಕೂಡ ಆಗ್ತದೆ ಅಂತ ಹೇಳುವಂಥ ಮಾತನ್ನು ತಮಗೆ ಹೇಳಿ, ಬೇರೆ ಹಂತವಾಗಿ ಊರಿನ ನಾಡಿನ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ. ಭಾಳ ಮುಖ್ಯವಾಗಿ ನಾವು ನಿರ್ಧಾರಗಳು ತೀರ್ಮಾನಗಳು ತಗೋಬೇಕಾದ್ರೆ ನಿಮ್ಮೆಲ್ಲರ ಭರವಸೆ ಮತ್ತು ನಿಮ್ಮೆಲ್ಲರ ವಿಶ್ವಾಸ ಜೊತೆಗಿದೆ ಅಂತ ಹೇಳುವಂಥ ಒಂದು ನಂಬಿಕೆ ನನ್ನಲ್ಲಿ ಬರಬೇಕು. ಆವಾಗ ಮಾತ್ರ ಧೈರ್ಯವಾಗಿ ನಾನು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ. ಆ ರೀತಿಯಾದಂಥ ಸಹಕಾರ ನಿಮ್ಮಿಂದ ಇರಲಿ ಅಂತ ಬಯಸ್ತಾ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರೆದು ತಮ್ಮೊಂದಿಗೆ ಮಾತಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆ ದೇವರು ಈ ಊರಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ, ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ, ರಾಜ್ಯದ ಜನತೆಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಕೂಡ ಹೊಂದಿಸಿ ಮಾತನಾಡಿ. ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಬೆಟ್ಟತ್ತೂರು ಗ್ರಾಮದಲ್ಲಿ ಇಲ್ಲಿ ಮಳೆಯಿಂದ ಕುಸಿದಿರುವಂಥ ತಡೆಗೋಡೆ ನಿರ್ಮಾಣ ಕಾಮಗಾರಿ 50 ಲಕ್ಷ ವೆಚ್ಚದ ಈ ಕಾಮಗಾರಿಗೆ ನಾವು ಎಲ್ಲ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಆ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಒಂದು ಪೂಜೆಯನ್ನು ಮಾಡಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ವಿ. 15ರಿಂದ 20 ದಿವಸದ ಒಳಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಗುತ್ತಿಗೆದಾರರು ಮತ್ತು ಇಲ್ಲಿರುವಂಥ ಇಂಜಿನಿಯರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮಾತಿನಂತೆ ಅವರು ನಡ್ಕೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ನಮಗೆ ಕೂಡ ಇದೆ. ಮತ್ತು ತಡೆಗೋಡೆ ಜೊತೆಗೆ ಈ ಮೆಟ್ಟಲಿನ ಕಾಮಗಾರಿ ಕೂಡ ಮಾಡಿ ಮುಗಿಸ್ಕೊಡ್ತಾರೆ ಅಂತ ಹೇಳುವಂಥ ಈ ಒಂದು ಕಾಮಗಾರಿ ಉತ್ತಮವಾಗಿ ಗುಣಮಟ್ಟವಾಗಿ ಕಾಮಗಾರಿ ನಡಿಬೇಕು ಅಂತ ನಮ್ಮೆಲ್ಲರ ಆಸೆ. ಗ್ರಾಮಸ್ಥರು ಕೂಡ ಅದನ್ನು ಗಮನಿಸಿ ಗುಣಮಟ್ಟ ಕೆಲಸ ಆಗುವಂಥ ರೀತಿಯಲ್ಲಿ ನೋಡ್ಕೋಬೇಕು. ಏನಾರೇ ಸಮಸ್ಯೆ ಇದ್ದರೆ ಅಧಿಕಾರಿಗಳಿಗೆ ಅವರು ಸಂಪರ್ಕದಲ್ಲಿದ್ದು ಅವರಿಗೆ ಮಾಹಿತಿಯನ್ನು ತಲುಪಿಸಲಿ. ಅಂದರೂ ಬಗೆಹರಿಲಿಲ್ಲ ಅಂದರೆ ನೇರವಾಗಿ ನನ್ನ ಸಂಪರ್ಕವನ್ನು ಮಾಡಿ ಅಂತೇಳಿ ಅವರೊಂದಿಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇನೆ. ಹಾಗೆಯೇ ಬೆಟ್ಟತ್ತೂರಿಗೆ ಚುನಾವಣೆಯ ಸಂದರ್ಭದ ನಂತರ ಮೊದಲನೇ ಬಾರಿಗೆ ಆಗಮಿಸ್ತಾ ಇದ್ದೀನಿ. ಜೊತೆಯಲ್ಲೆಲ್ಲ ನಾಯಕರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ. ಹಲವಾರು ಇಲ್ಲಿ ಭಾಗದ ಸಮಸ್ಯೆಗಳನ್ನು, ಬಸ್ ವ್ಯವಸ್ಥೆ ಸ್ವಲ್ಪ ರಜದ ದಿವಸದಲ್ಲಿ ಬರ್ತಾ ಇಲ್ಲ ಅಂತ ಹೇಳುವಂಥ ದೂರು, ಮತ್ತು ಐನ್ಮನೆಗೆ ಬೇಕಾಗಿರುವಂಥ ರಸ್ತೆ, ಮತ್ತು ಮದೆನಾಡು ಬೆಟ್ಟತ್ತೂರು ರಸ್ತೆ ಏನಿದೆ ಅದರ ದುರಸ್ತಿ ಕಾಮಗಾರಿ ಕೂಡ ಸರಿಯಾಗಿ ಆಗಲಿಲ್ಲ. ಮತ್ತೆ ಮರು ನಿರ್ಮಾಣ ಕೂಡ ಆಗಬೇಕು ರಸ್ತೆ ಅಂತ ಹೇಳುವಂಥ ಮನವಿಯನ್ನು ಕೊಟ್ಟಿದ್ದಾರೆ. ಇಲ್ಲೇ ಸಭೆಯಲ್ಲೇ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದೇನೆ. PWD ಇಂಜಿನಿಯರು ನಾಳೆ ಅಥವಾ ನಾಡಿದ್ದು ಬಂದು ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. KSRTC ಬಸ್ ಡಿಪೋ ಮ್ಯಾನೇಜರ್ ಮತ್ತು ಟ್ರಾಫಿಕ್ನವರು ಇಬ್ಬರು ರಜದ ದಿವಸ ನಾವು ಬಸ್ಸನ್ನು ಬರೋ ವಾರದಿಂದಲೇ ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಬೇರೆ ರಸ್ತೆಗಳನ್ನು ಕೂಡ ಯಾವ ರೀತಿ ನಮ್ಮ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ಮಾಡಿಕೊಡೋಕ್ಕಾಗುತ್ತೆ ಅಂತ ಹೇಳೋದನ್ನು ಮಾಡಿ ಗ್ರಾಮಸ್ಥರಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಸ್ವಲ್ಪ ಹೆಚ್ಚು ಒತ್ತಡ ಇದೆ ಕ್ಷೇತ್ರವಾರನಲ್ಲಿ ಕೂಡ. 15, 20, 25 ವರ್ಷಗಳಿಂದ ಆಗಲಿಲ್ಲ ಕಾಮಗಾರಿಗಿಂತ ಹೆಚ್ಚು ನಿರೀಕ್ಷೆಯಿಂದ ಜನರು ತಮ್ಮ ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ.
ಆದಷ್ಟು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ, ಶ್ರಮಿಸ್ತೀನಿ ಅಂತ ಹೇಳುವಂಥ ಮಾತನ್ನು ಎಲ್ಲ ಗ್ರಾಮಸ್ಥರಿಗೆ ನೀಡಿದ್ದೇನೆ. ಅದರಂತೆ ಮುಂದಿನ ದಿವಸಗಳಲ್ಲಿ ಕೆಲಸ ಕೂಡ ಮಾಡ್ತೀನಿ.